ಹೆಲೋ, ನಮಸ್ತೆ ಕರ್ನಾಟಕ. ನಾವು ಇವತ್ತು ಬಂದಿದ್ದೀವಿ ಸೀತಿ ಜಾತ್ರೆ. ಇದು ಜಾತ್ರೆ ಮಾತ್ರ ಅಲ್ಲ ರೀ, ಫುಲ್ ಅಡ್ವೆಂಚರಸ್. ಏನದು ಅಡ್ವೆಂಚರು ನೀವೇ ನೋಡಿ ಬನ್ನಿ. ಮೊದಲು ನಮ್ಮೂರ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಾ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. घल्लेनो दाओगे जे जे घल्लेनो दाओगे जे जे ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವ್ಗೆ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವ್ ಗೆಜ್ಜೆ. ಜಾನಪದ ಪದ ಕೇಳನ್ನ. ತೇರ್ನ ನೋಡ್ತಾ ನೋಡ್ತಾ ಕಣ್ ತುಂಬೋ ಅಷ್ಟರಲ್ಲಿ ನಮ್ಮ ಕೋಲಾರದ MLAಗಳು ಬಂದೇ ಬಿಟ್ರು. ಅವ್ರದ್ದು ಒಂದಿರಲಿ ಅಂತೇಳಿ ವಿಡಿಯೋ ಮಾಡೇ ಬಿಟ್ಟೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು. ನಮ್ಮ ಕಡೆ ಏನಪ್ಪ ಅಂದರೆ ಮನಸ್ಸಲ್ಲಿರೋ ಕೋರಿಕೆನ ಬೇಡ್ಕೊಂಡು ತೇರಿಗೆ ಬಾಳೆಹಣ್ಣು ಕೊಟ್ಟರೆ ಆ ಕೋರಿಕೆ ತೀರುತ್ತೆ ಅನ್ನೋ ನಂಬಿಕೆ ಒಂದಿದೆ. ಅದರಲ್ಲಿ ನಾನು ಅಷ್ಟೊಂದು ದೂರ ಹೋಗಿದ್ದೀನಿ, ಸುಮ್ಮನೆ ಇರ್ತೀನ? ನಾನು ನನ್ನ ಮನಸ್ಸಲ್ಲಿರೋದನ್ನು ಬಾಳೆಹಣ್ಣು ಮೇಲೆ ಬರೆದು ದೇವ್ರಿಗೆ ಕೊಟ್ಟೇ ಬಿಟ್ಟೆ. ದೇವ್ರಿಗೆ ಕಾಯಿ ಕೊಟ್ಟಾದ್ಮೇಲೆ ದೇವ್ರ ಮೇಲೆ ಭಾರ ಹಾಕಿ ಪ್ರಸಾದ ತಿನ್ಕೊಂಡು ಮುಂದೆ ಹೋಗಿದ್ದು. ಅಲ್ಲಿಂದ ಫಸ್ಟ್ ಹೋಗಿದ್ದೆ ಈ ಗೇಮ್ ಹತ್ರ. ಅದೇನದು ಆಡೇ ಬಿಡೋಣ ಅಂತೇಳಿ ನಮ್ಮ ದೋಸ್ತ ಆಡೇ ಬಿಟ್ಟ. ಏನು ಬಂತು ನೀವೇ ನೋಡಿ. ಏನು ಗೆಲ್ತಾನೋ ಅನ್ನೋ ಕ್ಯೂರಿಯಾಸಿಟಿಯಿಂದ ನೋಡ್ತಾ 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 ಇದ್ರೆ ಅಣ್ಣ ಕೊಟ್ಟೇ ಬಿಟ್ಟ ದೊಡ್ಡದೊಂದು ಕಿರೀಟ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೆಂಗೋ ಇದ್ರಲ್ಲಿ ದುಡ್ಡು ಹೋಯ್ತು, ಈ ಥರ ಬೇಡ ಅಂತ ನಾನು ಅಂದ್ಕೊಂಡ್ರೆ ನಮ್ಮ ದೋಸ್ತ ಹೋಗಿದ್ದಕ್ಕೆ ಡಬಲ್ ಬರಬೇಕು ಅನ್ನೋ ಕಿಚ್ಚು. ಅದರಿಂದನೇ ಇನ್ನೊಂದು గేమ్ ఆడಕ್ಕೆ స్టార్ట్ ಮಾಡ್ದೆ. ఏం ఈ పనుల్లో కనిపించలేదు. పైగా ఫిజికల్ గానీ మెంటల్ గానీ స్ట్రెయిన్. ಸರಿ, ಹೋಗಿದ್ದು ಹೋಯ್ತು. ಸ್ವಲ್ಪ ಥ್ರಿಲ್ ಆದರೂ ಸಿಗಲಿ ಅಂತೇಳಿ ಬಲೂನ್ ಶೂಟಿಂಗ್ ತಗೊಂಡೆ. ಸರಿ, ಹೋಗಿದ್ದು ಹೆಂಗೂ ಬರಲ್ಲ, ನೆಮ್ಮದಿಯಾಗಿ ಪ್ರಸಾದ ಆದರೂ ತಗೊಳ್ಳೋಣ ಅಂತೇಳಿ ಬಂದ ಭರ್ಜರಿ ಊಟ ಮಾಡ್ಕೊಂಡು ಮನೆ ಕಡೆ ಹೊರಟಿದ್ದು.
ಫೈನಲಿ ಶೂಟಿಂಗಲ್ಲಾದರೂ ಸ್ವಲ್ಪ ಖುಷಿ ಸಿಕ್ತು ಅಂತೇಳಿ ಕೊಟ್ಟಿರೋ ಕಿರೀಟನ ತಲೆಗೆ ಹಾಕ್ಕೊಂಡು ಮನೆ ಕಡೆ ಚಲೋ ಅಂತೂ ಬಂದಿದ್ದೆ